ನಮ್ಮಮ್ಮ ನಮ್ಮಪ್ಪ ಎಲ್ಲ ಸೇರಿ ನನಗೆ ಊಟ ಬಡಿಸಿ ಇದು ಮಾಡಿದ್ದಾರೆ. ನಾನು ಬಂದು ನಮ್ಮ ಅಪ್ಪ ಅಮ್ಮನಿಗೆ ಏನೋ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಸ್ನೇಹಿತರೆ, ನಮ್ಮ ಊರಿನ ಒಂದು ಪರಿಚಯ, ಪರಿಸರ ಹಾಗೂ ಊಟನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಅದರ 2ನೇ ಭಾಗಕ್ಕೆ ನಿಮಗೆ ಸ್ವಾಗತ. ಇದರಲ್ಲಿ ನಾವು ನಮ್ಮ ಅಜ್ಜಿ ಗೌರಮ್ಮ ಅವರು ಇದ್ದಾರೆ. ಏನು ಹೇಳ್ತೀರಿ ಗೌರಮ್ಮ ಅವರೇ? ನಾವು ಇಲ್ಲಿ ರೊಟ್ಟಿ ಮಾಡ್ತೀವಿ. ಏನ ರೊಟ್ಟಿ? ಏನು ರೊಟ್ಟಿ? ರಾಗಿ ರೊಟ್ಟಿ. ನಮ್ಮ ಜೊತೆಲಿ ಇನ್ನೊಬ್ರು ಅಜ್ಜಿ ಇದ್ದಾರೆ, ತುಳಸಮ್ಮ. ಅಂದರೆ ನಮ್ಮೂರಿನವರು. ಇವರು ನಮ್ಮ ಅಜ್ಜಿ ಆಗಬೇಕು, ಇವರು ನಮ್ಮೂರವರು, ನಮ್ಮೂರಿನ ಗ್ರಾಮಸ್ಥರು. ಏನು ಹೇಳ್ತೀರಿ ತುಳಸಮ್ಮ ಅವರೇ? ನಮಗೂ ಅಷ್ಟೇ ರೊಟ್ಟಿ ಮಾಡಬೇಕು ಅಂತ. ರೊಟ್ಟಿ ಮಾಡಿ ಪರಿಚಯ ಮಾಡಿಕೊಡ್ತಾರೆ. ರೊಟ್ಟಿಗೆ ಮಾಡಬೇಕಾಗಿರೋ ಒಂದು ಸೀಟು ಇಲ್ಲೇ ಐತೆ. ಇದು ಒಡ್ರಾಗಿಯ ಸೀಟು, ಇದು ಸ್ವಲ್ಪ ಅಕ್ಕಿಯ ಸೀಟು. ಎರಡನ್ನೂ ಹಾಕಿ ಸೇರಿಸಿ ಮಾಡ್ತಾ ಇದ್ದೀವಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಅದಕ್ಕೆ ಬೇಕಾದಂಥ ಸಾಮಾನೆಲ್ಲ ತೊಗೊಂಡಿದ್ದೀವಿ. ಅಂದರೆ ಏನು ಹೇಳ್ಬೇಕಂದ್ರೆ, ಹಳ್ಳೀಲಿ ಜಮೀನುಗಳಲ್ಲಿ ಆಗಿನ ಕಾಲದಲ್ಲಿ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು, ಏನಾದರೂ ಹಬ್ಬಗಳು ಹರಿದಿನಗಳಾದರೆ. ಆದರೆ ಇತ್ತೀಚೆಗೆ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಇದರ ಪರಿಸ್ಥಿತಿಯಲ್ಲಿ ನಾವೊಂದು ಆ ಒಂದು ಕಾಲಕ್ಕೆ ಹೋಗುವಂಥ ಪ್ರಯತ್ನ, ಅದೊಂದು ಸಣ್ಣ ಒಂದು ಪರಿಚಯ ನಿಮಗೆಲ್ಲ ಮಾಡಿಸ್ತಾ ಇದ್ದೀವಿ. ಬನ್ನಿ ಶುರು ಮಾಡುವ ಗೌರಮ್ಮರೇ? ಶುರು ಮಾಡುವ ತುಳಸಮ್ಮರೇ? ಸರಿ, ಆಯಿತು. ನಿಮ್ಮ ಕಾಲದಲ್ಲೆಲ್ಲ ಹೆಂಗಿತ್ತು ಗೌರಮ್ಮಜ್ಜಿ? ನಮ್ಮ ಕಾಲದಲ್ಲಿ ಹುಳ್ಳಿ ಕಾಳ ಹುರಿದಿತ್ತಿದ್ವು, ಅದ ತೀಡ್ಬಿಡ್ತಿದ್ವು, ಬೆಳ್ಳಗಾಯ್ತಿದ್ದು. ಅದ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಇದು ಒಣಮೆಣ್ಸಿಕಾಯಿ, ಹುಣಸೆ ಹಣ್ಣು, ಮೆಣಸು, ಬೆಳ್ಳುಳ್ಳಿ ಎಲ್ಲನ ಹಾಕಿ ಖಾರ ಹಾಸಕಲ್ ಮೇಲೆ ತೀಡಿ ಆ ರೊಟ್ಟಿನ ಕಲಸಿ ಬೆಳೆದು ಅದಕ್ಕೆ ಬೆಣ್ಣೆ ಹಾಕಿ ಅದ್ರ ಮೇಲೆ ಚಟ್ನಿ ಹಾಕಿ ಮಕ್ಕಳು ಕೊಡ್ತಿದ್ರು. ತಿಂತಾ ಇದ್ರು? ತಿಂತಿದ್ರು. ನಮ್ಗೆ ಅದೇ ಇದು. ಬೆಣ್ಣೆ ಗಿಣ್ಣೆ ಇರ್ತಿತ್ತು ನಿಮ್ಮ ಕಾಲದಲ್ಲಿ? ಬೆಣ್ಣೆ ತುಂಬಾ ಬೆಣ್ಣೆ ಇರ್ತಿತ್ತು. ಎಲ್ಲ ಎಮ್ಮೆ ಗೊಳ ಇದ್ದು ಮೊಸರು ಮಜ್ಜಿಗೆ ನಮ್ಗೆ ತುಂಬಾ ನಮ್ಮ ಹಳ್ಳಿಯವ್ರಿಗೆ ಇಷ್ಟ. ಓಕೆ. ಹೊಲ್ತಾಗ ಯಾವತ್ತಾದ್ರೂ ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ದೀರಾ? ಮಾಡಿದೀವಿ. ಮಾಡ್ತಿದ್ರಾ? ಮಾಡ್ತಿದ್ದು. ಇದೇ ತರನೇ ನಮ್ಗೆ ಇಷ್ಟ ಆದ್ರೆ ಬಂದು. ಯಾವಾಗ ಮಾಡಿದ್ರಿ? ಏನ್ ಮಾಡಿದ್ರಿ? ಆಗ ಬಂದು ಇದೇ ತರ ಒಂದು ದೇವ್ರು ಮಾಡ್ತಿದ್ದು. ಆ ದೇವರಲ್ಲಿ ನಾವು ಉಣ್ಮೆ ಅಂತ ಬರ್ತಿತ್ತು. ಅದರಲ್ಲಿ ಒಪ್ಪತ್ತು ವಸ್ತು ಇದ್ದು ಬೇಳೆ ಸಾಂಬಾರ್ ಮಾಡಿ, ಅನ್ನ ಮಾಡಿ, ಎಲ್ಲ ಸ್ನಾನ ಮಾಡಿ, ಅಲ್ಲಿ ಒಂದು ಎಡೆ ಇಕ್ಕಿ ತೆಂಗಿನ ಮರದಡಿಲಿ ಅದಕ್ಕೊಂದು ಪೂಜೆ ಮಾಡಿ ನಾವು ಊಟ ಮಾಡ್ತಿದ್ದೋ. ಅದು ನಂಜುಂಡೇಶ್ವರನಿಗೆ ಒಪ್ಪತ್ತು ಅಂತ ಹೇಳ್ತಿದ್ರು. ಅದು ನಂಜುಂಡೇಶ್ವರನಿಗೆ ಒಪ್ಪತ್ತು ಅಂತ ಹೇಳ್ತಿದ್ರು. ಆವಾಗ ನಮ್ಗೆ ಉಣ್ಮೆ ಒಪ್ಪತ್ತು ಅಂತ ಒಂದು ನಮ್ಮಳ್ಳಿ ಜನ ಏನ್ ಅರ್ಸ್ಕೊಂಡ್ ಮಾಡೋದ? ಅದು ಅರ್ಸ್ಕೊಂಡ ಮಾಡ್ತಿದ್ರು. ಏನು ಕರ್ಸ್ಕೊತಿದ್ರು? ಅದು ನಂಜುಂಡೇಶ್ವರನಿಗೆ ಒಂದ್ ಸ್ವಲ್ಪ ಕಿವಿ ನೋವು ಬಂದ್ರೆ, ಒಂದ್ ಸ್ವಲ್ಪ ಏನಾರು ಇದಾದ್ರೆ ನಾವು ಕಿವಿಗೆ ಸ್ವಾಮಿ ನಿಮ್ಗೆ ಅರ್ಸ್ಕೊಂಡು ನಮ್ಮ ಒಂದು ಇದ್ ಮಾಡ್ತೀವಿ, ನಿವೇದನೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ಅವಾಯ್ಡ್ ಆಯ್ತಿತ್ತು. ಮಕ್ಕಳಿಗಾದ್ರು ಅಷ್ಟೇ, ನಮ್ಗಾದ್ರು ಅಷ್ಟೇ. ಆತರ ಬಂದು ನಾವು ವಾರ ಸಿಕ್ಸಿ ಮಾಡಿದ್ರೆ ಪೌರ್ಣಮಿ ಅಂತ ಬರುತ್ತೆ. ಆ ಟೈಮಲ್ಲಿ ನಾವು ಮಾಡಿದ್ರೆ ನಮ್ಗೆ ಒಳ್ಳೇದಾಯ್ತಿತ್ತು. ಸೂಪರ್ ಸೂಪರ್. ಸರಿ, ಹಂಗಾದ್ರೆ ಈಗ ಶುರು ಮಾಡುವ? ಶುರು ಮಾಡುವ. ಸೊ ಸ್ನೇಹಿತರೆ, ಇವತ್ತು ನಾವು ರಾಗಿ ರೊಟ್ಟಿ, ಉಪ್ಸಾರ, ಇದು ಏನು ಖಾರ, ಮೆಣಸಿಕಾಯಿ ಖಾರ ಮತ್ತು ಬೆಣ್ಣೆ, ಆ ಒಂದು ಟೇಸ್ಟ್ನ ಮಾಡೋಕ್ಕೆ ಹೊರಟಿದ್ದೀವಿ. ಸೂಪರಾಗಿ ಬರುತ್ತೆ. ಮಾಡಿ ನಾವು ಅಪ್ಪ ಅಮ್ಮನಿಗೂ ಕೊಟ್ಟು ಒಂದು ಸರ್ಪ್ರೈಸ್ ಮಾಡಿ ಎಲ್ರಿಗೂ ಊಟ ಮಾಡಿಸಿ ಹೋಗೋಣ ಅಂತಿದ್ದೀವಿ. ಒಂದು ನೆನಪು, ಹೆಂಗೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ನೋಡೋರಂತೆ. ಅದಕ್ಕೆ ಬೇಕಾದಂಥ ರಾಗಿಯ ಸೀಟ್ ಆಗಿರ್ಬೋದು, ಅಕ್ಕಿಯ ಸೀಟ್ ಆಗಿರ್ಬೋದು, ಬೆಳ್ಳುಳ್ಳಿ, ಮೆಣಸಿಕಾಯಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸು, ಇವನ್ನೆಲ್ಲ ತೊಗೊಂಡಿದ್ದೀವಿ. ನಮಗೆ ಹೆಲ್ಪ್ ಮಾಡೋಕ್ಕೆ ಇವತ್ತು ಗೌರಮ್ಮಜ್ಜಿ ಮತ್ತು ತುಳಸಮ್ಮ ಇದ್ದಾರೆ. ಮಾಡ್ತೀರಲ್ವಾ? ಮಾಡ್ತಾರೆ. ಶುರು ಮಾಡ್ತಾ ಇದ್ದೀವಿ. ಶುರು ಮಾಡುವ? ಶುರು ಮಾಡುವ. ಸರಿ ಅಮ್ಮ, ಬೆಂಕಿ ಹೆಸರುದು ಈಗ ಹಾಕ್ತೀನಿ. ಆಯ್ತು, ಸ್ವಲ್ಪ ಹಾಕ್ತೀನಿ. ಹಾಕ್ತೀನಿ. ಹಾಕ್ಬಿಡಿ. ಕಲ್ಸಪ್ಪ. ಅದ ಉಪ್ಪನ್ನು ಡಬ್ಬ ಕೊಟ್ಟು ಅಲ್ಲೇ ಐತೆ ನೋಡಿ ಅಜ್ಜಿ. ಅಜ್ಜಿ ನೀರು ಹಾಕ್ಬೇಕು. ನಿಧಾನ ಕಲಸು ಸಾಕೆ. ಇನ್ನೂ ಸ್ವಲ್ಪ ಕಲಸು, ಚೆನ್ನಾಗಿ ಕಲಸು, ನೀಟಾಗಿ ಕಲಸು. ಅದನ್ನು ಹಸಿಟ್ಟೆಲ್ಲ ಹೊಂದಬೇಕು ಹಿಂಗೆ ಬೆಟ್ಟಲ್ಲಿ.
ಎಲ್ಲನೂ ಅಲ್ವಾ ಹಾಕಿ ಸಾಕು, ಜಾಸ್ತಿ ಆಗ್ಬಿಟ್ಟದು ಅಂತ ಬೆಳಿಬೇಕಲ್ಲ ಅದಕ್ಕೆ. ಎಲ್ಲನೂ ಹಿಂಗೆ ನೀವಿ ಒಂದು ಕಡೆಯಿಂದ ಹಂಗೆ ಕಲಸಿದ ಇನ್ನೊಸಿ ಬೇಕು ಅನ್ಸುತ್ತೆ ಹಾಕಿ. ಅಲ್ಲ ಇನ್ನೊಸಿ ಹಾಕ್ಬೇಕಾ? ಸಾಕೆ? ಸಾಕು ಸಾಕು, ನೀರು ಸಾಕು. ಸರಿ, ಒಂದು ಅದ ಬಂದೈತೆ. ಒಂದು ಅದ ಬಂದಿದ್ದದ. ಬಳುದನ್ನ ತೋರ್ಕೊಡ್ತೀನಿ, ಕಲ್ಲು ಕಾಯಿಲಿ. ನೀ ಇನ್ನೊಂದು ಎರಡು ತೋದ ಕೊಡಮ್ಮ. ನನ್ನ ಕೈ ಹಚ್ತೀನಿ, ಇದು ಕಲ್ಸಿಟ್ಟಿದ್ದೀನಿ. ಅಜ್ಜು ಮುಚ್ಚಿಟ್ಬಿಡ್ಲ ಇದ? ನಮ್ಮ ಅಪ್ಪ ಅವ್ರ ಅಮ್ಮ ಹೆಂಗ್ ಮಾಡ್ಬೇಕು ಇದನ್ನ ರೊಟ್ಟಿನ? ಅವರು ನಾವು ಈಗ ಹೇಳ್ಕೊಟ್ನಲ್ಲ ಅದೇ ಥರನೇ ಅವರು ಮಾಡ್ತಿದ್ದದ್ದು. ನಾವೆಲ್ಲ ಊರಿಂದ ಬಂದ್ರೆ ಅವ್ರು ಏನು ಮಾಡ್ತಿದ್ರು, ಕುತ್ಕರಿ ಮುಗ ಅಂದ್ಬಿಟ್ಟು ಹಿಂಗೆ ಎಲ್ಲ ಕಲಸಿ 5 ನಿಮಿಷ ಹಿಂಗೆ ಹುಳಿಕಾಳು ಹುರಿದ್ಬಿಟ್ಟು ಅದನ್ನ ಉಜ್ಜಿಬಿಟ್ಟು ಬೆಳ್ಳಗಾಗ್ತಿದ್ದು. ಅದಕ್ಕೆಲ್ಲ ಏನು ಸಾಮಗ್ರಿಗಳು ಹಾಕ್ಬಿಟ್ಟು ಚಟ್ನಿ ಮಾಡಿ ಕೊಡ್ತಿದ್ರು. ಈಸ್ಕ ತಿನ್ಕೊಂಡು ಹೋಯ್ತಿದ್ದು. ಬೆಣ್ಣೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತೆಗೆದು ತೋರಿಸ್ಬಿಡ್ತೀನಿ ನಿಮ್ಗೆ ಹೆಂಗ್ ಕಾಣುತ್ತೆ ಅಂತ. ಹಳ್ಳಿಲಿ ನಾಟಿ ಬೆಣ್ಣೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ಅಲ್ವಮ್ಮ? ಚೆನ್ನಾಗದ. ಇದ ಒಂಚೂರು ತೆಗೆದು ಹಿಂಗ ಹಾಕ್ಬಿಟ್ರೆ ಫುಲ್ಲು ಕಲ್ ಕಾದೈತೆ. ಈಗ ಹಾಕದೆ ಒಸಿ ಇದು ನಂಗೆ ಇದು ಕೊಡಿ, ನೀರು ಕೊಡು. ಆ ತಟ್ಟೆ ಎತ್ಬಿಡಿ ಆ ಕಡೆಯಿಂದ. ನಾನು ಒಸಿ ಹಾಕಿ ತೋರಿಸ್ತೀನಿ, ಸರಿಯಾಗಿ ಬರ್ನಿ ನಾನು ಹೇಳಿ. ನಾ ಹೇಳ್ಕೊಡ್ತೀನಿ, ಹಾಕು. ಸಾಕು ಸಾಕು. ನಿಧಾನ ನಿಧಾನ, ಕೈ ಸುಟ್ಬಿಡುತ್ತೆ. ನಿಧಾನ. ನೀರು ಹಚ್ಕೊ ಪ್ರತಾಪ್, ನೀರು ಹಚ್ಕೊ. ಹಂಗೆ ಹಂಗೆ ಹೇಳ್ಕೊ ಪ್ರತಾಪ್. ಸೈಡ್ ಹೇಳ್ಕೊಳ್ಳೋದ? ಹಂಗೆ ಹೇಳ್ಕೊ, ಒಳಕೊತ್ತಾದಂಗೆ ಈತ ಹೇಳ್ಕೊನೆ. ನೀರು ಹಚ್ಕೊ. ನಾನೊಂದ್ಸಲ ಬಿಗ್ ಬಾಸ್ ಮನೇಲಿ ಮಾಡಿದ್ದೆ, ನೋಡಿದ್ರಾ? ನೋಡಿದ್ವಿ. ಆ ಕಡೆ ರೌಂಡಕ್ಕೆ ಬರಲಿ. ರೌಂಡಕ್ಕೆ ರೌಂಡಕ್ಕೆ ಬರಲಿ ರೊಟ್ಟಿ. ಈ ಕಡೆ ಬಿಸಿ ಆಗಿರುತ್ತೆ. ಸಾಡು ನಿಲ್ಸು ಪ್ರತಾಪ. ಸರಿ ಬಂತ? ಸರಿ ಬಂತು. ಈಗ ಖಾರ ಅರಿಯದ? ನೀ ಅತ್ತೆ ಕೊಟ್ಟು ನಾನು ಎತ್ತಲೆ ನೋಡಿ. ಎಲ್ಲ ಕಲ್ತಿದ್ದೆ, ಸುಮಾರಾಗಿ ಬರ್ತದೆ. ಸುಮಾರಾಗಿ ಚೆನ್ನಾಗಿ ಬಂದೈತೆ. ಸರಿ, ಈಗ ಏನು ಹಾಕಬೇಕು ಫಸ್ಟು? ಮೆಣಸಿಕಾಯಿ ಹಾಕು. ಮೆಣಸಿಕಾಯಿ ಹಾಕದ? ಕೊಡ್ರಿ, ಕೊಡಿ. ಇಲ್ಲಿ ತೊಟ್ಬಿಟ್ಟು ಕೊಡ್ತೀನಿ ನಾನು. ಕೊಡಪ್ಪ. ಮೆಣಸಿಕಾಯಿ ಚೆನ್ನಾಗಿದ್ದಾವ? ಚೆನ್ನಾಗವ. ಮೆಣಸಿಕಾಯಿ ಚೆನ್ನಾಗವ. ಈಗಿನ ಕಾಲದವ್ರು ಮಾಡ್ರೆ ಹೆಂಗೆ? ಮಾಡ್ತಾವೆ. ನಮ್ಗೆ ಯಾವಾಗ್ಲೂ 3 ದಿನಕ್ಕೊಂದ್ಸಾರಿ ಈ ತರ ಮಾಡ್ಕೊಂಡೆ ಊಟ ಮಾಡೋದು. ಯಾರು? ನಾವು. ನೀವಾ? ಮನೆ ಒಳಗೆ. ಅಲ್ಲ, ಈಗಿನ ಕಾಲದ ಹೆಣ್ಮಕ್ಳು ಅವರು ಮಾಡ್ತಾರ, ಆದ್ರೆ ಈ ಕಾಲದಲ್ಲಿ ಒಂದ್ ಸ್ವಲ್ಪ ಕಮ್ಮಿ. ನಾನ್ ಮಾತ್ರ ಮಾಮೂಲಿ ಇದನ್ನೆಲ್ಲ ಮಾಡ್ಕೊ ಊಟ ಮಾಡ್ತೀವಿ. 3 ದಿನಕ್ಕೊಂದ್ಸಾರಿ ಇದನ್ನ ನಾವು ಉಪಯೋಗಿಸ್ತೀವಿ. ಇದು ಬೆಳ್ಳುಳ್ಳಿ, ಮೆಣಸಿಕಾಯಿ ಹಾಕಿದ್ವಿ, ಬೆಳ್ಳುಳ್ಳಿ ಹಾಕ್ದು. ಈಗ ಮೆಣಸು ಹಾಕುದೆ? ಮೆಣಸು ಆಮೇಲೆ ಹಾಕೋರಿ. ಆಮೇಲೆ ಹಾಕು. ಉಪ್ಪು ಹಾಕು. ಸ್ವಲ್ಪ ಹಾಕದ? ಹಾಕು ಉಪ್ಪ. ಇನ್ನೊಸಿ ಹಾಕದವ? ಹಾಕಪ್ಪ. ಅರಿದೆ? ಶುರು ಮಾಡು. ಸರಿ, ಮೆಣಸಿಕಾಯಿ ಅರಿತಾವನೆ. ಒಂದ್ಸಲ ಯಾವ್ದೋ ಒಂದು ಕುಕಿಂಗ್ ಶೋ ನೀರು ಹಾಕು. ನೀರು ಹಾಕು. ಎಲ್ಲ ಉದುರ್ಕತಾವೆ. ಅಗಲಿಲ್ವಲ್ಲ ಕಲ್ಲು. ಸ್ವಲ್ಪ ಹಾಕು ನೀರ. ಇನ್ನು ಬೇಕೆ? ಚೆನ್ನಾಗಿ ಬರ್ತದೆ. ನೀರು ಹಾಕು, ಅಲ್ಲೇ ತೆಗೆದು ಹಾಕೋ. ಈಗ ರೀ ನಮ್ಮ ಖಾರ ನಾನು ತೋರ್ಕೊಡ್ತೀನಿ. ಸರಿಯಾಗಿ ಕರೆಕ್ಟು. ಇನ್ನೊಸಿ ತಳ್ಕನೆ. ಬತ್ತಿದ್ದಮ್ಮ? ಚೆನ್ನಾಗಿ ಬರ್ತದ ಕಣಪ್ಪ ರೊಟ್ಟಿ. ಸೂಪರ್ ರೊಟ್ಟಿ. ಸೂಪರ್ ಆಗದ. ಸ್ನೇಹಿತರೆ, ಖಾರ ಅರಿತಾ ಇದೀವಿ.
ಸಾಕತ್ತಾಗಿ ಬರ್ತೈತೆ ಒಟ್ಟಿನಲ್ಲಿ. ಆ ಕಡೆಯಿಂದ ಈ ಕಡೆ ತೊಳ್ಕೊ, ಆ ಕಡೆಯಿಂದ ಈ ಕಡೆ ತೊಳ್ಕೊ. ಪ್ರತಾಪು ಹೆಂಗ್ ತೊಯ್ತವೆ ನೋಡಿ. ಹಾ ಸರಿ, ಸೂಪರು. ಸೂಪರೇ. ಹಾ ಎಲ್ಲಿ ಹೊಸಿ ಯಾರು ಮತ್ತೆ ಹಂಗೆ ಹಾಕ್ಬಿಡ್ತೀನಿ. ಮೆಣಸಿನ್ಕಾಯಿ ತೋರ್ಸಂಬಂಗ ಹಾಕ್ನೆ. ತೋರ್ಸಂಬಂಗ ಹಾಕಪ್ಪ, ನನಗೆ ಬೇಡ. ನನಗೆ ಇದಾರ ಸ್ವಲ್ಪ BP. ಇದೆಲ್ಲ ಚೆನ್ನಾಗಿ ಮಾಡೋದು ಕಲ್ತ. ಎಲ್ಲಿ ಪ್ರತಾಪ ಕಲ್ತ? ಯಾರು ನೀನು? ಏನೋ ಸುಮಾರಾಗಿ ಮಾಡ್ತೀನಪ್ಪ. ಹೌದಾ? ಹಾ ಹಾ ಹಾ, ಚೆನ್ನಾಗಿ ಕಲ್ತಿದ್ದೀರಿ ಬಿಡ್ರಿ ನೀವು. ಹಳ್ಳಿ ಹಳ್ಳಿ ವಾತಾವರಣ ಚೆನ್ನಾಗಿ ಹಾಕಿದ್ದೀರಿ. ಹಾ, ನೀವು ಹಳ್ಳಿ ಹುಡುಗಿರನ್ನ ಮದುವೆ ಮಾಡ್ಕೊಳ್ಳಿ, ಸರೈತೆ. ಯಾರು ನೀವು? ಮತ್ತೆ ಆ ಶೋಗ್ ಹೋಗ್ಬಿಟ್ಟು ಗಗನನ್ ಮದುವೆ ಆಗಿ ಅಂತಿದ್ರೆ ನಾವು ಗಗನ್ ಮದುವೆ ಆಗೋ ಒಂದು ಏನೋ ಇನ್ನೊಂದ್ ಸ್ವಲ್ಪ ರೀ. ಅಲ್ಲ, ಯಾರು ಅಂತ ಹುಡುಗಿ ಬರ್ಬೇಕು, ಗಗನ್ ಅಂತ ಹುಡುಗಿ ಬರ್ಬೇಕು ಅಂತಿದ್ರೆ ಹೇಳುದು ಅಲ್ಲಿ ಎಲ್ಲ ಮೆಚ್ಚಿ ಮಾತಾಡ್ತಿದ್ರಲ್ಲ, ಅದಕ್ಕೆ ಹೇಳ್ದು. ಇನ್ನೂ ಸ್ವಲ್ಪ ಅರಿಬೇಕು, ನೈಸ್ ಆಗ್ಬೇಕು ಪ್ರತಾಪ. ಗೊತ್ತಾಯ್ತು, ನುಣಗಾಗಬೇಕು. ನುಣಗಾಗಬೇಕು. ಹಾಕ್ತೀನಿ. ಆದ್ರೆ ಪ್ರತಾಪ್, ನಿಮ್ಗೆ ಆಗುವಂತ ಹುಡುಗಿ ಬೇಗ ಮಾಡಿದ. ಯಾಕೆ ಅಂದ, ಇಷ್ಟು ಕೆಲಸ ಮಾಡ್ತಾ ಇದ್ದಾರಲ್ಲ, ನಾಳೆ ದಿವಸ ಅವಳಿಗೆ ಏನಾರು ಒಂದ್ ಮಗು ಆದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಿ. ಯಾರು? ನೀನು. ಯಾಕೆ ಅವ್ರ ಮನೆಗೆ ಬಾಣ್ ತನಕ ಹೋಯ್ತಾರಲ್ಲ? ಮನೆ ಬಾಣ್ ತನ್ಕೋದ್ರು ಮುಗಿಸಿ. ಇವತ್ತು ಯಾರು ಅಲ್ಲಿ ಇರುದಿಲ್ಲ ಸರಿಯಾಗಿ ಕರೆಕ್ಟ್ ಆಗಿ. ಒಂದೇ ತಿಂಗಳ ಅಲ್ಲಿ ಇರುದು. ಅವ್ರೇನಾರ ಅಪ್ಪನ ಮನೆ ಸರಿ ಬರ್ದಾರೆ ಮಗ ಗೋರ್ಕ ಬಂದ್ಬಿಡ್ತಾರೆ ಈಗ. ಆ ತರ ಇರುದು. ಯಾಕೆ ಎಲ್ಲರೂ ನಡ್ದದೆ. ಎಲ್ಲಿ? ಎಲ್ಲೆಲ್ಲೂ ನಡ್ದದೆ. ಒಳ್ಳೆಯವರಾದ್ರೆ ಇರ್ಸ್ಕತಾರೆ. ಇದ್ ಮಾಡಿದ್ರೆ ಏನೂ ಇಲ್ಲ. ಅದೇ ಕರ್ಕ ಬಂದು ನನ್ ಕೈಲಿ ಆಗುದಿಲ್ಲ ರೀ, ಇಲ್ಲಿ ಸರಿ ಹೋಯ್ತಾ ಇಲ್ಲ ರೀ, ನನ್ಗೆ ಸೂಟ್ ಆಗುದಿಲ್ಲ ರೀ, ನಡ್ರಿ ಕರ್ಕೊಂಡು ಹೋಗ್ಮ ನಡ್ರಿ, ನಮ್ಗೆ ಹೋಟ್ಲೆಲ್ಲ ಆರ್ಡರ್ ಮಾಡ್ಬಿಡ್ರಿ ನಡ್ರಿ. ಇಲ್ಲ ಅಂದ್ರೆ ನೀವು ಮಾಡ್ತೀರಲ್ರಿ, ಕಂಡಿದಾರಲ್ರಿ, ಅದಕ್ಕೆ ಆಯ್ತದ ನಡ್ರಿ. ಅದೇನೋ ಅಂದ್ರಂತೆ ನನ್ನ ಹೆಂಡತಿ ಎರಕಲ್ಲ ಎಣ್ಣೆ ಖರ್ಚು ಮಾಡಕ್ಕೆ ಅಂತ. ಹಂಗಾಯ್ತ ಕತೆ ನಿನ್ ಕತೆ. ಆದ್ರೆ ಅವಳಿಗೆ ಇದೇ ಕೆಲಸ ಮಾಡಕ್ಕೆ ಯಾಕೆ ನಾನ್ ಹೇಳುದ್ ಕೇಳ್ರಿ, ಇದೆಲ್ಲ ತೋರ್ಕೊಡ್ಬೇಡ್ರಿ, ಅದನ್ನ ನಿಮ್ಗೆ ಭಾರ ಕೊಟ್ಬಿಡ್ತಾಳೆ. ಯಾಕೆ ಅಂದ, ನೀವ್ ಕರ ಅವತ್ತ ಅಷ್ಟ ಅರ್ದಿದ್ದೀರಿ, ಚೆನ್ನಾಗ್ ಅರ್ದಿದ್ದೀರಿ, ನೀವೇ ಯಾರೀರಿ, ನೀವೇ ಉಪಸಾರ ಮಾಡಿ ಅಂತಾರೆ. ಆಗ ಏನ್ ಮಾಡ್ತೀರಿ ನೀವು? ಆಗ ಕೆಲಸ ಮಾಡ್ತಾವ ಕಣವ, ನೀನು ಮಾಡ್ಬೇಕು, ನಿನ್ ಕೆಲಸ ಇದೆ ಕಣವ, ಮಾಡು. ನಿನ್ ಕಷ್ಟ ಆದಾಗ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತೇನೆ ನಾನು. ಕಷ್ಟ ಆದ್ರೆ ಸರಿ, ಒಂಥರ ಮಂಡ್ರಾದ್ರೆ ಏನ್ ಮಾಡ್ತೀರಿ? ಏನ್ ಮಾಡಿ ಆಗ ನೀ ಎಲ್ಲಾ ಕೆಲ್ಸನೂ ಬಿಟ್ಬಿಟ್ಟು ಬಂದ್ ಮಾಡ್ಬೇಕಾಯ್ತ. ಮಾಡ್ಬೇಕಾಯ್ತ. ನೋಡ್ಕೊ. ಹಂಗಂತೀರಾ? ಹಂಗ ಅನ್ನೋದೇನು ಸ್ವಲ್ಪ ನೋಡ್ಕೊ. ನಮ್ಮೂರಲ್ಲಿ ಮಾಡ್ತೀಯಲ್ಲ ಆ ತರ ಅವಳ ಮುಂದ್ಗಡೆ ತೋರ್ಕೋಕ್ ಹೋಗ್ಬೇಡ. ಅಂದ್ರೆ ಅವ್ರ ಅಪ್ಪನ ಮನೇಲಿ ಹೋಗಿ ಮಾಡ್ಬೇಕಾಯ್ತ ಅಂತ. ಅಪ್ಪನ ಮನೇಲಿ ಅಲ್ಲ, ಅವ್ ಮನಿ ಕತ್ತಳ ಮುಗ ಹಾಕೊಂಡು ಮಾಡು ನೀನು ಅಂತಾಳೆ. ಈಗ ನಿಮ್ಮಪ್ಪ ಇಷ್ಟ ಮುದ್ದ ಕಟ್ತಾನೆ. ಈಗ ಸವಿತಾ ನಿಮ್ಮ ಅಮ್ಮನ್ಗ ಏನಾರು ಒಂಚೂರು ಹೆಚ್ಚು ಕಮ್ಮಿ ಆದ್ರೆ, ಮಾವ ನನ್ ಕೈಲಿ ಆಗುದಿಲ್ಲ ಕಣ್ ಮಾವ, ಮಾಡ್ಬಿಡ್ ಮಾವ ಅಂತ. ಆಗ ನೀವೊಂದು ನೀನ್ ಕಟ್ಕೊಂಡ್ ನನಗೆ ಭಾರಿ ಕಷ್ಟ ಅಂದ್ಬಿಟ್ಟು ನಿಮ್ಮ ಅಪ್ಪ ಇಟ್ಟು ಕೇಳ್ತಾನೆ. ಹಂಗೆ ನಿನ್ ಕತೆ ಆಗುದುವೆ. ಹಂಗಂತೀರಾ? ಹಂಗಲ್ಲ ಆಗ ಬಿಡುದಿಲ್ಲ ನಾನು. ಬಿಡುದಿಲ್ವಾ? ಆದ್ರೆ ಅವಳಿಗೂ ಪಾಪ ಕಷ್ಟ ಆಗಿದ್ರೆ ಅರ್ಥ ಮಾಡ್ಕೊಂಡು ಒಳ್ಳೆಯವಳಾದ್ರೆ ಮಾಡ್ಕೊಡ್ತೀನಿ. ಒಳ್ಳೆಯವಳಾದ್ರೆ ಏನೋ ಸರಿ. ಇವತ್ತು ನೋಡಿದಾರಲ್ಲ, ನೋಡಿದೀಯಲ್ಲ ಎಲ್ಲ ಪ್ರಪಂಚ. ಇವತ್ತೇನ್ ಮಾಡ್ತಾರೆ ಹೇಳು? ಸರಿ ಬಂದಿಲ್ಲ ಅಂದ್ರೆ ಒಂದ್ 7 ಮಕ್ಳಾದ್ರು ಆತ ಬಿಟ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ನಾನು ಇರುದಿಲ್ಲಪ್ಪ, ಇದು ನನಗೆ ಸೂಟ್ ಲೆವೆಲ್ ಆಗುದಿಲ್ಲ, ನಾ ಹೋಯ್ತೀನಿ, ನೀನೇನಾರು ನಿನ್ ಮಕ್ಕಳ ನೀ ಕರ್ಕೊ ಬಿಟ್ಬಿಡು ಅಂದ್ಬಿಡ್ತಾರೆ. ನೀವೆಲ್ಲ ಹೆಂಗಿದ್ರಿ ಆ ಕಾಲದಲ್ಲಿ? ಆ ಕಾಲದಲ್ಲಿ ಈ ನಮ್ಮ ಮನೆಯವರು ದಗ್ತಾನ ಏನು ಕಾಂಡೇದ್ ಮನ್ಸ. ನನ್ಗೆ ಸೌದೆ ಒತ್ತಿ ಇಟ್ಟು ಹಾಕಿದ್ರು. ನನ್ಗೆ 3 ಮಕ್ಳಾದ್ರು ಹಂಗೆ ನನ್ ಸಾಕಿದ್ರು. ಲಾಸ್ಟ್ ಅಲ್ಲಿ ಹೊಲ್ತಕ್ಕೆ ನನ್ನ ಸೊಪ್ಪಿತ್ರೆ ಇದಾಗೋಯ್ತಾಳೆ ಅಂತ ಕರ್ಕೋಗ ಅಂತ ಚೆನ್ನಾಗಿ ನೋಡ್ಕೊ ಇಲ್ದ್ರು ನಮ್ಮ ಮನೆಯವರು ಮನ್ಗಿರ್ತವೆ, ಇದಾಗೋಯ್ತು ಒಂಥರ ಹಾರ್ಟ್ ಅಟ್ಯಾಕ್ ಸಾಕೋಗ್ಬಿಟ್ಟು. ನಾನು ನೋಡಿದ್ರಾ? ಗೊತ್ತಲ್ಲ ಈ ಬಂದು ನಿಮ್ಮ ಅಪ್ಪನ ಕಂಡುಬಿಟ್ರೆ ನಿಲ್ಸ್ಕೊಂಡ್ ನಾವು ರೋಡಲ್ಲಿ ಕಾಸು ಕೊಟ್ಬಿಟ್ಟು ಹೋಗಿ ಅಂತ. ಮಾತ್ರ ನಿಮ್ಮಪ್ಪ ಯಾವ್ದ ಏನೇ ಕಷ್ಟ ಆಗಿರ್ಲಿ ಆ ತಕ್ಷಣ ಗಾಡಿ ನಿಲ್ಸ್ಬಿಟ್ಟು ಕಾಸ ಕೊಟ್ಬಿಟ್ಟು ಮುಂದಕ್ಕೆ 3 ಅಜ್ಜೆ ಹಾಕೊಂಡು ನೀ 3 ತರ್ಪತ್ತಿದ್ನ. ಅದ್ರಲ್ಲಿ ತಕೊಂಡ್ಬಂದು ನನಗೆ
ಯಾರು ಕೊಟ್ಟವ್ರು ಇದ ಅಂದ್ರೆ ನಮ್ಮ ಅಕ್ಕನ ಮಗ ಅಮ್ಮ ರಮೇಶ ಒಂದ್ಸತಿ ಇನ್ನೊಂದು ಹೆಸರು ಕರೆದ್ಬಿಡುಮ್ಮ ಹಂಗೆ ಕರಿಬೇಡ ಅಂದ್ರೆ ರಮೇಶ ಕೊಟ್ಬಿಟ್ಟು ಅದ್ರಲ್ಲಿ ನನಗೆ ತಂದು 10 ರೂಪಾಯಿ ಕೊಡ್ತೀನಿ ನೀನು ಇಟ್ಕೊ ಇದ ಅಂತ ಸೋಪ್ ತಕ್ಕೋ ಬಟ್ಟೆ ಸೋಪ ಅಂತ ಆ ಥರ ವ್ಯವಹಾರದಲ್ಲಿ ಬರ್ದವ್ರು ನಾವು ನೋಡಿ ಖಾರ ನೋಡಿ ಮೆಣಸಿನ್ಕಾಯಿನ ಖಾರ ನಾನು ಅದ ಮಾಡ್ತೀನಿ ನೀನು ರೊಟ್ಟಿ ಮಾಡ್ಬಾ ಪ್ರತಾಪ್. ಬಂದೆ ನಾವೆಲ್ಲ ಹೊಲದಲ್ಲಿ ಹೋಗಿ ಸೊಪ್ಪು ಕುಯ್ಕೊ ಬರ್ತಿದ್ವು ಬೆಕ್ ಸೊಪ್ಪು ಅಂತ ಬರ್ತಿತ್ತು ಆ ತಕೊಂಡ್ಬಂದು ಉಪ್ಸಾರು ಮಾಡ್ಕೊಂಡು ಆಗ ನಾವು 8 ಗಂಟೆ ಆಯ್ತಿತ್ತು ಒಲೆ ಹಸಿ ಅಡ್ಗೆ ಮಾಡುವತ್ಕ ಬಂದು ಮಕ್ಕಳೆಲ್ಲ ಸವರ್ಸ್ಬಿಟ್ಟು ನಾವೆಲ್ಲ ಇದ್ ಮಾಡಿ ಆವಾಗ ಊಟ ಮಾಡ್ಕೊಂಡು ಯಾರ ಇಲ್ಲ ನನ್ನ ಕಂಡ್ರೆ ನಿಮ್ಮ ಊರಜ್ಜಿ ತುಂಬಾ ಇಷ್ಟ ನನ್ ಕಂಡ್ರೆ ಎಲ್ರ ಮೇಲೆ ಒಂದ್ ಕಣ್ಣು ಆದ್ರೆ ನನ್ ಕಂಡ್ರೆ ಒಂದ್ ಕಣ್ಣು ಸ್ವಲ್ಪ ನನ್ನ ಮಗ ದಡ್ಡ ನಮ್ಮ ಸೊಸೆಗೆ ಕಷ್ಟ ಅಂದ್ಬಿಟ್ಟು ನಾನು ಚೆನ್ನಾಗಿ ನೋಡ್ಕೊತಿದ್ದ. ಓ ಹಾಗಾದ್ರೆ ನಮ್ಮ ತಾತನಂಗೆ ಒಳ್ಳೆ ಬುದ್ಧಿ ನಮ್ಮ ತಾತ ತಂಗ್ಳಿಟ್ಟು ಕೊಟ್ಟರು ಊಟ ಬರ್ತಿದ್ದ. ನಾನು ಮಕ್ಳು ಬಿಟ್ಬಿಟ್ಟು ರೇಷ್ಮೆ ಹುಳಿಗೆ ಸೊಪ್ಪು ಕೊಟ್ಟೈತಿದ್ದೆ. ನನ್ನ ಮಕ್ಕಳ ಬರುವತ್ಗೆ ಮೈ ತೊಳೆದು ಬಟ್ಟೆ ಹಿಂಡುದು ಹೋಗಿ ಊಟ ಮಾಡೋಗು ನಾನೆಲ್ಲ ರೆಡಿ ಮಾಡೀನಿ ಮಕ್ಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು ಹೋಗಿ ಊಟ ಮಾಡಮ್ಮ ಊಟ ಮಾಡೆ ಅಂತಿದ್ದ. ಉಣ್ತೀನಿ ಅಂದ್ಬಿಟ್ಟು ನಮ್ಮನೆ ಕತ್ತಿದ್ವಿ. ನನ್ನ ಚೆನ್ನಾಗಿ ನೋಡ್ಕೊತಿದ್ರು ನನ್ನ ಮಾತ್ರ ಚೆನ್ನಾಗಿ ನೋಡ್ಕೊಂಡ್ರು. ಪ್ರತಾಪು ನೈಸ್ ಆಯ್ತು ಸರಿಯ ತೋರ್ಸಮ್ಮ ಹಾಕೋದು ಈಗ ಚೆನ್ನಾಗಿ ಸೀಟ್ಬಿಡು ಪ್ರತಾಪ ಎಲ್ಲ ಚೆನ್ನಾಗಿ ಒರ್ಸ್ಬಿಡುದೆ ಒರ್ಸ್ಬಿಡು ಚಂದ ಕಲ್ಲ ಬಾರಿ ಕಷ್ಟಲೆಲ್ಲ ನೊಂದಿಮಿ ಪ್ರತಾಪು ತುಂಬಾ ಕಷ್ಟದಲ್ಲಿ ನೊಂದಿಮಿ ನಾವು. ನಮ್ಗೆ ತುಂಬಾ ಕಷ್ಟ ನಮ್ ಪಟ್ಟಿರೋ ಕಷ್ಟವ ನಮ್ಮ ಮಕ್ಳಿಗೆ ಬೇಡ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಇನ್ನೇನಿದ್ರು ರೊಟ್ಟಿ ಮಾಡ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೊಂಡು ಬಿಸಿ ರೊಟ್ಟಿ ಹಾಕೊಂಡು ತಿನ್ನು ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆಲ್ಲ ಕೊಡು ನಿನ್ನ ಭಾರಿ ಆಸೆ ಕಾಣ್ತಾರ ನನ್ನ ಮಗ ಇಷ್ಟಿದ್ದು ಹಿಂಗ್ ಮಾಡವನಲ್ಲ ಅಂತ ತುಂಬಾ ಇಷ್ಟ. ಜಾಸ್ತಿ ಆಗ ಮಗಿನಲ್ಲಿ ಜಾಸ್ತಿ ನೀನು ಊಟ ಮಾಡ್ತಿದ್ದು ಜಾಸ್ತಿ ಗೋರ್ಕ ಉಣ್ಕತಿದ್ದೆ. ಯಾಕೆ ಹಿಂಗ್ ಗೋರ್ಕೌಂಡಿಗೆ ಅಲ್ಲೇ ಇರುತ್ತ ತಟ್ಟಲೆ ನಿಧಾನ ಕುಣ್ಣ ಅಂದ್ಬಿಟ್ಟು ದನ ಬುಡಕ್ ಬತ್ತಿದ್ರು ಈಚೆ ಬತ್ತಿದ್ನ. ಆಗ ನಾವು ಇದ್ದೋ ಒಂದ್ ಹಬ್ಬ ಮಾಡ್ತಿದ್ರು ನಿಮ್ಮ ಊರಲ್ಲಿ ಒಂದು ಮಾರಿ ಹಬ್ಬ ಅಂತ. ಆಗ ನಮ್ಮ ಕರೆಸ್ತಿದ್ರು. ಆಗ ಬಂದಾಗ ನಾವು ಉಣ್ಕೊಂಡು ತಿನ್ಕೊಂಡು ಎಲ್ಲ ಮನೇಲಿ ಮಟನು ಚಿಕನು ಎಲ್ಲ ಮಾಡ್ತಿದ್ರು. ಅವ್ವ ಸತ್ತಾದ್ಮೇಲೆ ನಿಮ್ಮ ಅಜ್ಜಿ ಸತ್ತಾದ್ಮೇಲೆ ನಮ್ಮೆಲ್ಲ ತುಂಬಾ ನೆಂಟಸ್ಥಾನ ನಿಮ್ಮ ಅಪ್ಪ ಅವರೆಲ್ಲ ನೆಂಟಸ್ಥಾನ ಮಾಡ್ತಾರೆ. ನಮ್ಮ ನಮ್ಗೇನಾರು ಒಂದು ಕಷ್ಟ ಸುಖ ಹೇಳ್ಕಂದ್ರೆ ಆಯ್ತು ಬಾರತ್ತೆ ನಾ ಕೊಡ್ತೀನಿ ತಲೆ ಕೆಡ್ಸ್ಕೊಬೇಡ. ಆಮೇಲೆ ಹೋಯ್ತಾ ಇದ್ದಾಗ ಎಲ್ಲಾರು ನಮ್ಮೂರ ಹತ್ರ ಸಿಕ್ಕಿದ್ರೆ ಗಾಡಿ ನಿಲ್ಸ್ಬಿಟ್ಟು ನಮ್ಮ ಜೊತೆಲಿ ಮಾತಾಡ್ಕೊಂಡು ಏನ್ ಕೂತಿದಾರಾ ಸರಿ ಆಯ್ತು ಹುಳ ಇಟ್ಟಿದಾರಾ ಕಣಪ್ಪ ಸ್ವಲ್ಪ ಇಟ್ಟಿಮಿ ಸರಿ ಒಬ್ಬಮ್ಮ ನನ್ಗೆ ಮಗ ಅವನೇ ಒಂಥರ ಸರಿಯಾಗಿ ಮನೇಲಿ ಗೆಯಲ್ನ ಅವ್ನ್ ಬೊಯ್ಕೊಂಡು 2 ಬೋಗಳವ ಊರಿಗೆ ಬರ್ತಿದ್ನ. ಆಮೇಲೆ ಇದನು ಇಟ್ಟಾಡ್ಕೊಂಡು ನಿಂತಿರ್ಲಿ ಬರ್ರಿ ಅಂದ್ಬಿಟ್ಟು ಊರಿಗೆ ಬರ್ತಿದ್ನ. ನಿಮ್ಮಪ್ಪನು ಸರಿಯೇ. ಅದಕ್ಕೆ ನಾನೇನು ಹೇಳೋದು ನನ್ನ ತಲೆ ಇರೋ ಗಂಟ ನೆಂಟಸ್ಥಾನ ಮಾಡ್ರಿ ನನ್ನ ತಲೆ ತುಪ್ಪದ್ಮೇಲೆ ಬಿಟ್ಬಿಡ್ರಿ ನಾ ಇರೋ ಗಂಟ ನೆಂಟಸ್ಥಾನ ಮಾಡು ಅಂತ ನಮ್ಮ ಪ್ರತಾಪನಿಗೂ ಹೇಳ್ಕೊಂಡಿನಿ ನಿಮ್ಮ ಅಪ್ಪನಿಗೂ ಹೇಳ್ಕೊಂಡು ನಿಮ್ಮ ಅಮ್ಮ ಅವರಲ್ಲ ಈಗ ನಿಮ್ಮ ಅಜ್ಜಿ ಸತ್ತೋದ್ರಲ್ಲ ನಿಮ್ಮ ಅಜ್ಜಿ ಸತ್ತೋಗಿರೋದಕ್ಕೆ ನಿಮ್ಮಮ್ಮ ಅಲ್ಲಿಗ ದೇವ್ರು ಪ್ರತಿಷ್ಠೆ ಮಾಡವನೆ. ನಮ್ಮೆಲ್ಲೇ ಬಳಸ್ಕೊ ಬಂದ್ರು ಒಂದು ಲೋಟ ನೀರು ಕುಡ್ಕೊಂಡು ಹೋಗಕ್ಕೆ ಮನೆ ಒಳಗೆ ನೆಮ್ಮದಿ ಇರುತ್ತೆ ನಮ್ಗೆ. ಏನ್ ಗೊತ್ತಾ ಕಷ್ಟ ಇಲ್ದಿರೋ ಮನುಷ್ಯನೇ ಇಲ್ಲ. ಎಲ್ಲ ಅನುಭವಿಸ್ಬೇಕು ಪ್ರತಾಪ. ಕಷ್ಟ ಇಲ್ದಿರೋ ಮನುಷ್ಯನೇ ಇಲ್ಲ. ಅದೇನೋ ಅಂತಾರಲ್ಲ ಜೀವನ ಎಲ್ಲ ಕಷ್ಟ ನಮಗ್ ಬರ್ದ ಮಾರಕ್ ಬರಕಾಯ್ತದ. ಇಷ್ಟು ಲೆವೆಲ್ ಆಗಿದ್ಯೆ ನಿನ್ಗೆ ಒಂದ್ ಹೇಳ್ತಾರೆ ನಿಮ್ಮ ಕಡೆಯವ್ರು ಯಾರೋ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತ. ಆಗ ನಾನು ಒಂದ್ ಸ್ವಲ್ಪ ಹೊತ್ತು ಕೂತ್ಕ ಯೋಚನೆ ಮಾಡ್ತೀನಿ ಯಾಕೆ ಈ ತರ ಮಾಡ್ಕೊಂಡ ನಿಮ್ಮ ಆ ತರ ಕೆಲ್ಸಕ್ಕೆ ಹೋಯ್ತಿರ್ನಿಲ್ವಲ್ಲ ಬಾರಿ ಅಭಿಮಾನಿಯಾಗಿದ್ನಲ್ಲ ಯಾಕೆ ಈ ಮನ್ಸ ಹಿಂಗ್ ಹೋದ್ನ ಅಂತ ಮನೇಲಿ ಬಂದು ನಮ್ಮ ಮಕ್ಳಿದ್ರಲ್ಲ ಹಿಂಗಂತಕಲ್ಲ ಮಾವನ ಮಂಗ ಹಿಂಗಾಯ್ತಂತ ಕನ್ಲ ಅಂತೀನಿ. ಅಯ್ಯೋ ಈಗೇನವ ಏನಾರು ಒಂದೊಂದು ಹೇಳ್ತಾರೆ ಬೂವ ಏನು ಇಲ್ಲಕ್ಕ ನಮ್ ಕರೆಕ್ಟಾಗ ಅವನೇ ಅಂತ ಮಕ್ಳೇ ಹೇಳ್ತಾರೆ. ಅದಕ್ಕೆ ಆಡ್ಕೊಳ್ಳೋರು ಯಾವಾಗ್ಲೂ ಆಡ್ಕತ್ತಾನೆ ಇರ್ತಾರೆ. ಈಗ ನಮ್ಮೂರ್ಗೊಂದ್ಸರಿ ಬಾ ನೀನು. ನಾನು ಇನ್ನೇನು ಮಾಡೋದಿಲ್ಲ ಸೊಪ್ಪು ಹಾಕಿ ಉಪ್ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡ್ತೀನಿ
ಊಟ ಮಾಡ್ಕೊಂಡು ನಮ್ಮ ಮನೇಲಿ ಬರುವೆ. ಬರ್ತೀನಿ ಅಜ್ಜಿ. ನಾ ಫೋನ್ ಮಾಡ್ತೀನಿ, ನೀನು ಬಾರಪ್ಪ. ಸಾಕಮ್ಮ. ಈಗ ನಾವೇನೋ ಹಿಂಗೆ ಮಾಡ್ಕೊ ಉಂಟಿದ್ಮೋ. ಈಗ ಒಂದು ಸ್ವಲ್ಪ ದಿನದ ಈಚೆಗೆ ಈ ಗ್ಯಾಸ್ ಇವೆಲ್ಲ ಬಂದಿರೋದು ಪ್ರತಾಪ್. ಆಗೆಲ್ಲ ನಾವೆಲ್ಲ ಸೋದೆ ಹೊರ ಕಟ್ಕೊಂಡು ತಕೊಬಂದು ಅಟ್ಟಿ ತವ ಹಾಕೊಂಡು ಕತ್ತರಿಸ್ಕೊಂಡು ಮನೆಗೆಲ್ಲ ಜೋಡಿಸ್ಕೊಂಡು ಸೌದೆ ಒಲಿಯೆ. ಈಗ ಎತ್ತಿನ ಈಚೆಗೆ ಒಂದು ಈ ಗ್ಯಾಸ್ ಬರಲಾಗಿ ಎಲ್ಲ ಸೌದಿ ಎಲ್ಲ ಹೊಲದಲ್ಲಿ ಗೆಜ್ಜಲ್ ಬೇಯ್ತವೆ. ಹೊಲ್ ಮಾಡ್ಕೊಳ್ಳಲ್ಲ ಯಾರು ಉಪಯೋಗಿಸೋದಿಲ್ಲ. ಈಗೆಲ್ಲ ಮನೆಗೆ ಸೋಲಾರ್ ಎತ್ಕೊಂಡವ್ರೆ, ಈಗೆಲ್ಲ ಹಾಕಿಸ್ಕೊಂಡವ್ರೆ ಪ್ರತಾಪ. ಈಗ ಎಲ್ಲ ಏನೇ ಕಾಲನೇ ಹೊಂಟಾಯ್ತಲ್ವಾ? ಕಾಲನೇ ಹೊಂಟಾಯ್ತು. ಸೌದೆ ಒಲೆಯಲ್ಲಿ ಮಾಡ್ತಿದ್ ಕಾಲನೇ ಹೋಯ್ತು ಯಾವಾಗ್ಲೂ. ಆದ್ರೆ ರುಚಿ ಸೌದೆ ಒಲೆ ಊಟ ಚೆನ್ನಾಗಿತ್ತು. ನಿಧಾನಕ್ಕೆ ಹಂಗೆ ಸುತ್ತ ಬರಲಿ. ನಿಮ್ಮ ಅಜ್ಜಿ ಇದೆಯೇ ಮಾಡ್ತಿದ್ದದ್ದು. ಅವಳಿಗೆ 12 ಗಂಟೆಲಿ 8 ಗಂಟೆಲಿ 7:15 ಹಿಂಗೆ ರೊಟ್ಟಿ ಚಟ್ನಳ್ಳಿ ಅಜ್ಜಿ 12 ಗಂಟೆ ಇದೆಯೇ ಎಲ್ರಿಗೂ ಎಲ್ಲ ಮತ್ತಿ ಜೀತಗಾರರಿಂದ ಹಿಡಿದು ಎಲ್ಲಾರ್ಗು 2-3 ಎಲ್ಲ ಸುಲ್ದೋಯ್ತಿದೆ ಈ ಕೈ ಇಲ್ಲಿ ಗಂಟ್ಲುವೆ. ಬೆಂಕಿ ರವೆ ಹೊಡೆದು ಈಗ ಈ ರವೆ ಹೊಡೆದು ಹಂಚು ಎಲ್ಲ ಕೆಂಪ ಬಿಳಿ ಮೈ ಎಲ್ಲ ಸುಲ್ದೋಯ್ತಿತ್ತು. ನಾವೇ ನೋಡ್ತಿದ್ಮಲ್ಲ ಏನ್ ಚಿಕ್ಕ ಹಿಂಗ ಆಯ್ತಲ್ಲ ಅಂದ್ರೆ ಅವ ಹೊಡೆದು ಬಿಡ್ತು ನನ್ನ ಮಗ, ಏನ್ ಮಾಡ್ತೀಯ ಅಂತಿದ. ಆ ಹಿಂಸ ತಡನಾರ್ದ ಊರಿಗೆ ಬತ್ತಿದ ನಮ್ಮೂರ್ಗೆ. ನೋಡಿ ಹೆಂಗ್ ಬಂತು. ಸ್ವಲ್ಪ ಮಧ್ಯ ಕಪ್ಪಾಯ್ತು ಪ್ರತಾಪ. ರಾಗಿ ರೊಟ್ಟಿ ಕಪ್ಪಿದ್ರೇನೆ ಇದು ಚಂದ. ಸರಿ ನಿನ್ಗೆ ಇಷ್ಟ ಆಗದ್ ಬಿಡ ಹಂಗೆ. ಆದ್ರೆ ಈಗ ಯಾರು ಮಾಡೋದಿಲ್ವಾ? ಮಾಡೋದಿಲ್ಲ. ಉರಿತೈತಲ್ವಾ? ಉರಿತಾಯ್ತು. ಎತ್ತಾಕ್ಬಿಟ್ಟು 2 ಕಣ್ಣು ನೀರು ಹಾಕ್ಬಿಟ್ಟು ಕಲ್ಲ ಒರೆಸ್ಬಿಟ್ಟು. ಇದಿಲ್ವೇ ಒಂದು ಇದಕ್ಕಲ್ಲಿ ಮಾಡ್ಕೊಡಿ. ಇದಕ್ಕೆ ಹಾಕ್ಬಿಡಿ. ಇದು ಇದಾಯ್ತದೆ. ಏನಾಯ್ತದೆ? ಬೇಡ ಇದಕ್ಕೆ ಏನು ಹಾಕ್ಬೇಡ. ಅಲ್ಲ ತೊಳ್ಕೊಂಡ್ಬಂದು ಕೊಡ್ತೀನಿ. ಕೊಡು. ಸರಿ ಅಮ್ಮ. ಎಷ್ಟು ಚಂದ ಬಂದೈತೆ ನೋಡಿ. ಚಂದ ಬಂದದ ಪ್ರತಾಪ್. ಸ್ನೇಹಿತರೆ ರೆಡಿಯಾಗಿದೆ. ನಮ್ಮ ಅಪ್ಪಂಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನಮ್ಮ ಅಪ್ಪನಿಗೆ ಕೊಟ್ಟು ಊಟ ಮಾಡಿಸೋಣ. ಅಪ್ಪ ರೊಟ್ಟಿ ರೆಡಿಯಾಗೈತೆ, ತಗೊಳ್ಳಿ. ಮಾಡಿದ್ದೀನಿ ನೋಡಿ ಹೆಂಗೈತೆ. ಇದು ನಾವೇ ಅರ್ದಿರೋ ಖಾರ, ಆಮೇಲೆ ಬೆಣ್ಣೆ. ಸಾಕನ್ಬಿಡ. ಸಾಕಾ? ಹಾಂ, ಚೆನ್ನಾಗೈತಪ್ಪ. ಫೈನಾಗಿದೆ. ನಾವು ಹಿಂದೆ ಎಷ್ಟೋ ವರ್ಷ ಆಗಿತ್ತು ರೊಟ್ಟಿ ತಿಂದು. ನಿನ್ನ ಕೈಯಿಂದ ರೊಟ್ಟಿ ತಿಂತಾ ಇದ್ದೀನಿ. ಚೆನ್ನಾಗೈತು ತಾನೇ? ಫೈನಾಗಿದೆ. ಚೆನ್ನಾಗಿದೆ. ನಮ್ಮ ತಾಯಿ ಸುಡ್ತಿದ್ರು ಇದು ಹಿಂಗೆ. ಚೆನ್ನಾಗಿದ್ರೆ ಸರಿ. ಹಿಂದೆ ಹುಚ್ಚಳ ಚಟ್ನಿ, ಹುಳಿಕಾಳು ಚಟ್ನಿ ಎಲ್ಲನೂ ಹಾಕೊಂಡು ತಿಂತಾ ಇದ್ರೆ ಹುಳಿ ಜಿಮ್ಕ ಅಂತ ಮಾಡ್ತಿತ್ತು. ನಮ್ಮ ತಾಯಿ ಎಲ್ಲನೂ ಮಾಡಿಕೊಡ್ತಿದ್ರು. ಈ ರೊಟ್ಟಿ ಅವ್ರ ಕೈಲಿ ತಿಂದಿದ್ದು ಎಷ್ಟೋ ವರ್ಷ ಅಂದರೆ ಸುಮಾರು ಒಂದು 30 ವರ್ಷದ ಮ್ಯಾಲೆ ಆಗಿತ್ತು. ತಗೋ ನೋಡು. ಹೌದಾ? ನಿಜವಾಗ್ಲೂ ನಾನೇನೋ ಅಂದ್ಕೊಂಡಿದ್ದೆ, ಬೆಣ್ಣೆ ಖಾರ ಚಟ್ನಿ ಹಾಕ್ಕೊಂಡು ರೊಟ್ಟಿ ತಿಂತಂದ್ರೆ ನೆಕ್ಸ್ಟ್ ಲೆವೆಲ್. ಕಾಯಿ ಚಟ್ನಿಗಿಂತ ಬೆಣ್ಣೆ ಮೆಣಸಿನ್ಕಾಯಿನ ಖಾರ ಇದಕ್ಕೆ ಭಾರಿ ಟೇಸ್ಟು. ಅದು ಈ ಥರ ತಿಂದರೆ ಯಾವ ಶುಗರು ಇಲ್ಲ, ಬಿ.ಪಿ ಇಲ್ಲ, ಎಲ್ಲ ಯಾವುದೂ ಇರೋದಿಲ್ಲ. ನೀ ಮಾಡಿರೋದು ಭಾರಿ ಚೆನ್ನಾಗಿ ಮಾಡಿದೆ ಕಣೋ. ನಿಮ್ಮ ಕೈ ತಿಂದು ರುಚಿ ಇನ್ನೂ ನೆಕ್ಸ್ಟ್ ಲೆವೆಲ್ ಐತಾ. ಸ್ನೇಹಿತರೆ, ಬಿಸಿ ಬಿಸಿ ರಾಗಿ ರೊಟ್ಟಿ ಮೇಲೆ ಬೆಣ್ಣೆ ತೇಲಿಸಿ
ಹಂಗೆ ನಾವು ಈಗ ತಾನೇ ಅರ್ದಿರುವಂಥ ಖಾರ ಹಾಕಿದ್ದೀವಿ, ತೊಗೊಂಡೋಗಿ ನಮ್ಮ ಅಮ್ಮಂದಿರಿಗೆ ಕೊಡ್ತಾ ಇದ್ದೀನಿ, ಸರ್ಪ್ರೈಸ್ ಆಗಿ ಮಾಡಿದ್ದೀನಿ. ನಮ್ಮ ಅಜ್ಜಿದಿರೆಲ್ಲ ಅಲ್ಲೇ ಇದ್ದಾರೆ, ಬನ್ನಿ ಕರ್ಕೊಂಡೋಗ್ತೀನಿ, ಅವ್ರು ಕೇಳಿ ಏನಂತಾರೆ ಅಂತ ಕೇಳು. ಏನು ಮಾಡ್ತಿದ್ದೀರಿ? ಮಾತಾಡ್ತಾ ಕೂತೀನಿ ಕಣಪ್ಪ. ಮಾತಾಡ್ತಾ ಕೂತಿದ್ದೀರಾ? ರೊಟ್ಟಿ ತಂದಿದ್ದೀನಿ ನೋಡಿ, ತಿಂದ್ಬಿಟ್ಟು ಹೆಂಗೈತೆ ಹೇಳ್ಬೇಕು. ಯಾರಿಗೆ ತಿನ್ನಿಸ್ನೆ ಮೊದಲು? ಅಮ್ಮನಿಗೆ ತಿನ್ಸ. ಅಮ್ಮನಿಗೆ ತಿನ್ನಿಸ್ನೆ. ನಿಮ್ಮ ಅಮ್ಮನಿಗೆ ತಿನ್ಸಪ್ಪ ನೋಡ. ನಿಧಾನ. ಹೆಂಗಿದ್ದವ? ಸೂಪರ್. ಚೆನ್ನಾಗಿದೆ, ಸೂಪರ್. ಸೂಪರ್ ಆಗಿದ್ದೆ. ಅಜ್ಜಿದಿರೆಲ್ಲ ಹೆಲ್ಪ್ ಮಾಡೋರು ನನಗೆ, ಅವ್ರಿಗೂ ಹೊಸ ತಿನ್ನಿಸ್ತೀನಿ. ಇಲ್ಲಿ ಗೌರಮ್ಮಜ್ಜಿ ಫಸ್ಟ್ ತಿನ್ನೇ ಇಲ್ಲ, ಸುಮ್ಮನೆ ಸೂಪರ್ ಅಂತಿದ್ರಿ, ಎತ್ತರ ಎಗಡ ಮುದ್ದು ಅಂದಂಗೆ ಪೂರ್ತಿ ತಿಂದುಬಿಟ್ಟು ಹೇಳ್ಬೇಕು. ಆಮೇಲೆ ಈಗ ನಮ್ದು ತೊಳಸಮ್ಮಂಗೆ, ಎಲ್ಲಿ ತೊಳಸಮ್ಮ? ಇಲ್ಲ, ನಾ ತಿನ್ನಿಸ್ತೀನಿ, ಇಲ್ಲ ಏನೂ ಆಗೋದಿಲ್ಲ. ತಿನ್ನಕ ನಾಚ್ಕೊಬಿಟ್ರಿ, ತಿನ್ನಿ. ಸೂಪರ್ ಪ್ರತಾಪ್, ಸೂಪರ್. ಚೆನ್ನಾಗದೆ. ಅಪ್ಪವನಂತೆ ನಂಟಿಲ್ಲ, ಸೊಪ್ಪು ಹೆಸರಿನಂತೆ ಊಟ ಇಲ್ಲ ಅಂತ. ಹಂಗ ನಮ್ಮ ಪ್ರತಾಪ್ ಮಾಡಿರೋದು ರೊಟ್ಟಿ ಚಟ್ನಿ ಸೂಪರ್. ಚಟ್ನಿ ಎಲ್ಲ ಖಾರ ಖಾರ ಎಲ್ಲ ತಗೋ. ಎಷ್ಟರಿ ನಮ್ಮ ಪ್ರತಾಪನ್ಗೆ ಇದು ನೆಟ್ಕಲ್ದು ಹಳ್ಳಿದು ಮೆಣಸಿನ್ಕಾಯಿ ಖಾರ. ನಾವು ಇದೇ ಊರಿನ ಹುಟ್ಟಿನಿಲ್ವಾ? ಹುಟ್ಟಿದ್ರು ಇವತ್ತಿನ ಮಜಾ ಹೆಂಗಿದೆ ಅದು? ಹಾಕೋ ಖಾರ ಹೆಚ್ಚಿ. ಸೂಪರ್. ಪ್ರತಾಪ್ ಹೆಂಗಿದೆ ಅದು? ನಾನೊಂಚೂರು ತಿನ್ನಿಸ್ಲಾ? ಬೇಜಾರು ಮಾಡ್ಕೋಬೇಡ್ರಿ. ತಿನ್ಸಕ ಏನಿಲ್ಲ, ಬೇಜಾರು ಅಂತ ಹಂಗನ್ಕ ಹೋದ್ರೆ ಆಗೋದೇ ಇಲ್ಲ. ಚೆನ್ನಾಗಿ ತೋರ್ಸಮ್ಮ. ಸ್ನೇಹಿತರೆ ನೋಡಿದ್ರಲ್ಲ, ನಮ್ಮ ಹೊಲದಲ್ಲಿ ನಮ್ಮ ಹೊಲ ತೋರಿಸಿದ್ವಿ ನಿಮಗೆ, ನಮ್ಮದು ಬೆಳೆ ತೋರಿಸಿದ್ವಿ, ಏನೇನು ಬೆಳಿತೀವಿ ಅಂತೆಲ್ಲ ತೋರಿಸಿದ್ವಿ. ಕೊನೆಗೆ ರೊಟ್ಟಿ ಎಲ್ಲ ಮಾಡಿ ಅಪ್ಪ ಅಮ್ಮಗೆ ತಿನ್ನಿಸಿ ಎಲ್ಲ ಮಾಡಿದಾಯ್ತು. ನಾವು ಎಲ್ಲ ತಿಂದ. ನಿಮಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಮಾಡ್ತೀವಿ, ಊರಲ್ಲೇ ಬಂದು ನೋಡೋರಂತೆ. ಒಳ್ಳೇದಾಗಲಿ, ಶುಭವಾಗಲಿ. ಬಾಯ್ ಬಾಯ್ ಎಲ್ಲ. ಬಾಯ್ ಬಾಯ್ ಮಾಡಿ. ಬಾಯ್ ಬಾಯ್. ಹಾಂ.